ನೀವು ಸಾಕಿರೋಂಥ ನಾಯಿ ಏನಾದರೂ ಮನೆಯಲ್ಲೇ ಬಾಟಿ ಮಾಡ್ತಾ ಇದ್ರೆ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡೋಣ. ಮೊದಲು ಪಪ್ಪೀಸ್ಗೆ ಒಂದು ಮೆಥಡ್ ಇರುತ್ತೆ, ಇನ್ನೊಂದು ಅಡಲ್ಟ್ಗೆ ಇನ್ನೊಂದು ಥರ ಮೆಥಡ್ ಇರುತ್ತೆ. ಆ ಮೆಥಡ್ಗಳು ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಪೆಟ್ ಸಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ. ಮೊದಲು ಪಪ್ಪೀಸ್ಗೆ ಯಾವ ಥರ ಟ್ರೈನ್ ಮಾಡೋದು ಅಂತ ನೋಡೋದಾದರೆ ಕಂಪ್ಲೀಟ್ಲಿ ಅದ್ರ ಡೈಲಿ ರೋಟೀನೇ ನೀವು ಚೇಂಜ್ ಮಾಡಬೇಕಾಗುತ್ತೆ. ಅಂದರೆ ಊಟ ಆಗಿದ ತಕ್ಷಣ ಆಚೆ ಬಿಡೋಂಥದ್ದು, ಎವ್ರಿ 2 ಅವರ್ಸು ನೀವು ವಾಕಿಂಗ್ ಕರ್ಕೊಂಡು ಹೋಗಲೇಬೇಕಾಗುತ್ತೆ. ವಾಕಿಂಗ್ ಕರ್ಕೊಂಡು ಹೋಗ್ತೀರಾ ಅಂತಂದರೆ ಒಂದು ಸ್ಪಾಟ್ನ ಮೆನ್ಷನ್ ಮಾಡಿ ಅಲ್ಲೇ ಪಾಟಿ ಮಾಡಿಸ್ತಾ ಇರ್ಬೇಕು ನೀವು. ಯಾವಾಗ ಅದು ಪಾಟಿ ಮಾಡುತ್ತೋ ವಿತಿನ್ 3 ಸೆಕೆಂಡ್ಸ್ ಒಳಗಡೆ ಅದಕ್ಕೆ ಅಲ್ಲೊಂದು ಟ್ರೀಟ್ಸ್ ಥರ ನೀವೇನಾದರೂ ಕೊಡಲೇಬೇಕು. ಅದನ್ನು ರಿವಾರ್ಡ್ ಅಂತ ಅಂತೀವಿ. ಆಗೇನಾಗುತ್ತೆ, ನೀವು ಒಂದು ಗೋ ಪಾಟಿ ಅಂತ ಒಂದು ಕಮೆಂಟ್ ಕೊಡೋದ್ರ ಮುಖಾಂತರ ಅದು ಕಲ್ತ್ಕೊಳ್ಳುತ್ತೆ. ಮತ್ತು ಮಲಗಿ ಎದ್ದಿದ ತಕ್ಷಣ ಕೂಡ ಆಚೆ ಬಿಡಲೇಬೇಕು ನೀವು. ಇಷ್ಟು ಬಂದು ಪಪ್ಪೀಸ್ದು ರೋಟೀನ್ ಆಗಿರುತ್ತೆ. ಈಗ ಅಡಲ್ಟ್ ಡಾಗ್ ಟ್ರೈನಿಂಗ್ ಬಗ್ಗೆ ನೋಡೋಣ. ಈ ಅಡಲ್ಟ್ ಡಾಗ್ ಟ್ರೈನಿಂಗ್ ಯಾವ ಥರ ಮಾಡಬೇಕು ಅಂದರೆ ಕಂಪ್ಲೀಟ್ಲಿ ಜೆಂಟಲ್ ಆಗಿರಬೇಕಿದು. ಮತ್ತು ಊಟ ಆಗಿ ಒಂದು ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೊಬೇಕು ನೀವು ದಿನ. ಅಂದರೆ ಬೆಳಗ್ಗೆ 5 ಗಂಟೆ ಕರ್ಕೊಂಡು ಹೋಗ್ತಿರೋ, 8 ಗಂಟೆ ಕರ್ಕೊಂಡು ಹೋಗ್ತಿರೋ, ಯಾವ ಟೈಮಿಗೆ ಕರ್ಕೊಂಡು ಹೋಗ್ತಿರೋ ಆ ಟೈಮ್ ಮಾತ್ರ ಮಿಸ್ ಆಗಲೇಬಾರ್ದು. ಸೇಮ್ ಇದೆ, ನೀವು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಈ ಗೋಪಾಟಿ ಅನ್ನೋದೊಂದು ಕಮೆಂಟ್ನ ನೀವು ಕೊಡ್ತಿರೋ, ನಿಮ್ಗೆ ಇಷ್ಟವಾಗಿರೋ ಕಮೆಂಟ್ ಯಾವ್ದು ಬೇಕಾದ್ರೂ ಕೊಡ್ಬೋದು ನೀವು. ಅದೇ ಕೊಡಬೇಕು ಅಂತ ಏನಿಲ್ಲ. ಗೋಪಾಟಿ ಅಂತ ಒಂದು ಕಮೆಂಟ್ ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡೋಂಥದ್ದು ಇದು ಕಮೆಂಟು. ನೀವು ಈ ಕಮೆಂಟ್ನ ಕೊಟ್ಟಾಗ ಅದಕ್ಕೆ ಅರ್ಥ ಆದಮೇಲೆ ಅದೇನಾದರೂ ಪಾಟಿ ಮಾಡಿದ್ರೆ 3 ಸೆಕೆಂಡ್ ಒಳಗಡೆ ಅದಕ್ಕೆ ಒಂದು ರಿವಾರ್ಡ್ ಥರ ಏನು ಅದಕ್ಕೆ ಇಷ್ಟ ಇರುತ್ತೋ ಅದನ್ನು ಕೊಟ್ಟು ನೀವು ಹೇಳಿದಾಗ ಅದು ಕಲ್ತ್ಕೊಳ್ಳುತ್ತೆ. ಸೇಮ್ ಇದರಲ್ಲೂ ಅಷ್ಟೇ, ಆಕ್ಸಿಡೆಂಟಾಗಿ ಮಿಸ್ಸಾಗಿ ಒಂದೊಂದ್ಸತಿ ಮಾಡುತ್ತೆ. ಆದರೆ ನೀವು ಅದನ್ನ ನೋಡಿ ಸಖತ್ತು ಹೊಡೆಯೋದಾಗಲಿ ಬೈಯೋದಾಗಲಿ ಮಾಡಿದ್ರೆ ಮತ್ತೆ ಅದನ್ನೇ ಕಲ್ತ್ಕೊತಾ ಇರ್ತವೆ. ಇಷ್ಟೆಲ್ಲ ಮಾಡಿನೂ ನಿಮ್ಮನ್ನ ಇದೇ ಥರ ಕಂಟಿನ್ಯೂ ಮಾಡ್ತೀರಾ, ನೀವು ಫಸ್ಟ್ ವೆಟರ್ನರಿನ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಇದೇ ರೀತಿ ಸೈಕ್ ಆಗಿರೋ ಪೆಟ್ ಟಿಪ್ಸ್ಗಾಗಿ ನಮ್ಮ ಯುವ ಪ್ರಪಂಚನ ಫಾಲೋ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈ ರೀಲ್ನ ಸೇವ್ ಮಾಡ್ಕೊಳ್ಳಿ ನಿಮ್ಮ ಫರ್ದರ್ ಇನ್ಫಾರ್ಮೇಷನ್ಗೆ.